ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. 7-8 ವರ್ಷಗಳ ಹಿಂದೆ ದರ್ಶನ್ ಮ್ಯಾನೇಜರ್ ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ್ ದರ್ಶನ್ಗೆ 1 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವ ಸುದ್ದಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತು. ಆದರೆ ಅದೇ ಮಲ್ಲಿಕಾರ್ಜುನ್ ಈಗ 7-8 ವರ್ಷಗಳ ನಂತರ ಮತ್ತೆ ಮೀಡಿಯಾ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷವಾಗಿ ದರ್ಶನ್ಗೆ ನಿಜವಾಗ್ಲೂ ಕೂಡ 1 ಕೋಟಿ ವಂಚಿಸಿದ್ರಾ, ಮತ್ತೆ ದರ್ಶನ್ ಹಾಗೂ ಧ್ರುವ ಸರ್ಜಾ ನಡುವೆ ಮನಸ್ತಾಪಕ್ಕೆ ಕಾರಣ ಏನು, ಹಾಗೇನೆ ಪ್ರೇಮ ಬರಹ ಸಿನಿಮಾದಲ್ಲಿ ದರ್ಶನ್ ಫ್ರೀ ಆಗಿ ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರು, ಅದಕ್ಕೆ ದರ್ಶನ್ ಯಾವುದೇ ಚಾರ್ಜಸ್ ಕೂಡ ಮಾಡಿರಲಿಲ್ಲ. ಹೀಗಿದ್ರೂ ಕೂಡ ದರ್ಶನ್ ಹಾಗೂ ಧ್ರುವ ಸರ್ಜಾ ನಡುವೆ ಮನಸ್ತಾಪಕ್ಕೆ ಕಾರಣ ಏನು, ಹಾಗೇನೆ ಇವೆಲ್ಲವೂ ಕೂಡ ಸಾಕಷ್ಟು ರಹಸ್ಯಗಳನ್ನ ಅವರ ಮ್ಯಾನೇಜರ್, ಮಾಜಿ ಮ್ಯಾನೇಜರ್ ಆ ಒಂದು ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೆಲವು ವರ್ಷಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮ್ಯಾನೇಜರ್ ಆಗಿದ್ದವರು ಈ ಮಲ್ಲಿ. ಅಂದ್ರೆ ದರ್ಶನ್ ಅವರ ಶೆಡ್ಯೂಲ್, ಕಾಲ್ ಶೀಟ್, ಸಂಭಾವನೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ರು. ಇವರೇ ದರ್ಶನ್ ಅವರನ್ನ ಭೇಟಿಯಾಗಬೇಕಂದ್ರೆ ಮೊದಲು ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ್ ಅವರನ್ನ ಸಂಪರ್ಕಿಸಬೇಕಿತ್ತು. ಹಾಗಿದ್ರು ಮಲ್ಲಿಕಾರ್ಜುನ್ ಏಕಾಏಕಿ ನಾಪತ್ತೆ ಆಗ್ಬಿಟ್ಟಿದ್ರು. ಕೋಟಿ ಸಾಲ ಮಾಡಿ ಮಲ್ಲಿ ಊರು ಬಿಟ್ಟು ಹೋಗಿದ್ದಾರೆ. ಗುಸುಗುಸು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ದರ್ಶನ್ಗೆ 1 ಕೋಟಿ ವಂಚನೆ ಮಾಡಿದ್ದಾರೆ. ಹಾಗಿದ್ರು ಕೂಡ 7-8 ವರ್ಷ ಆಯ್ತು, ಮತ್ತೆ ಈ ಮಲ್ಲಿ ಯಾಕೆ ಕಾಣ್ತಾ ಇಲ್ಲ, ದರ್ಶನ್ ಏನಾದ್ರು ಮಾಡ್ಬಿಟ್ರ ಎನ್ನುವಂತ ಸುದ್ದಿ ಕೂಡ ಸಾಕಷ್ಟು ಹರಿದಾಡ್ತು. ಆದ್ರೆ ಅಂದು ಊರು ಬಿಟ್ಟು ಹೋಗಿದ್ದ ಮಲ್ಲಿ ಇದೀಗ ನೋಡಿ, ನಾನು ಸೋತಿರುವ ವ್ಯಕ್ತಿ, ನಾನು ಸತ್ತಿಲ್ಲ ಎಂದು ಹೇಳಿರುವ ಅವರು, ಹಾಗೆ ನನ್ನಿಂದ ಎಷ್ಟೋ ಜನಕ್ಕೆ ನೋವಾಗಿದೆ, ಹೀಗಾಗಿ ನಾನು ಎಲ್ಲರನ್ನ ಕ್ಷಮೆ ಕೇಳ್ತೇನೆ, ಉದ್ದೇಶಪೂರ್ವಕವಾಗಿ ನಾನು ಯಾವುದನ್ನ ಕೂಡ ಮಾಡಿಲ್ಲ, ಹಾಗೆ ನಾನು ಎಲ್ಲಿ ಎಡವಿದೆ ಅಂತ ಗೊತ್ತಿಲ್ಲ, ವಿಧಿ ನನ್ನ ಹತ್ತಿರ ಆಟವಾಡ್ಬಿಟ್ಟಿದೆ ಅಂತ ಮಲ್ಲಿ ಅಂದ್ರೆ ದರ್ಶನ್ ಮಾಜಿ ಮ್ಯಾನೇಜರ್ ಹೇಳಿರುವಂಥದ್ದು. ಅಂದ್ರೆ ನಾನು ಈ ಊರು ಬಿಟ್ಟಿದ್ದು, ಅಂದ್ರೆ ಕರ್ನಾಟಕವನ್ನ ಬಿಟ್ಟಿದ್ದು ಏನಕ್ಕಂದ್ರೆ ನನಗೆ ಸಾಲ ತಾಳಲಾರ್ದೆ, ನಾನು ಸಾಕಷ್ಟು ಸೋತು ಹೋಗಿದ್ದೆ, ಹಾಗಾಗಿ ನನಗೆ ತಡೆಯಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಊರು ಬಿಟ್ಟು ಹೋಗಿದ್ದೆ. 7-8 ವರ್ಷಗಳ ಹಿಂದೆ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿರಲಿಲ್ಲ. ಹಾಗೆಯೇ ದರ್ಶನ್ಗಾಗಲಿ ಯಾರಿಗಾಗಲಿ ನಾನು ಯಾವುದೇ ತೊಂದರೆಯನ್ನು ನೀಡಿಲ್ಲ. ದರ್ಶನ್ ಸರ್ ನನಗೆ ಅಣ್ಣ ಇದ್ದಂತೆ, ಅವರು ಕೂಡ ನನಗೆ ಸಾಕಷ್ಟು ಗೌರವವನ್ನು ಕೊಡ್ತಾ ಇದ್ರು. ಅವರ ತಮ್ಮ ಕೂಡ ದಿನಕರ್ ಕೂಡ ನನಗೆ ಸಾಕಷ್ಟು ಗೌರವವನ್ನು ಕೊಡ್ತಾ ಇದ್ರು. ನಾನು ಯಾವುದೇ ಕಾರಣಕ್ಕೂ ಈ ಒಂದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ನಿರ್ಧಾರ ಅಲ್ಲ. ಹಾಗೆಯೇ ಪ್ರೇಮ ಬರಹದ ಟೈಮ್ನಲ್ಲಿ ಏನೆಲ್ಲ ಆಯಿತು ಎನ್ನುವಂಥ ಮಾತುಗಳನ್ನು ಹೇಳ್ತೇನೆ, ನೀವು ಕಿವಿ ಕೊಟ್ಟು ಕೇಳಿ ಅಂತ ಹೇಳಿರುವಂತ ಅವರು. ಅರ್ಜುನ್ ಸರ್ಜಾ ಹಾಗೂ ಧ್ರುವ ಸರ್ಜಾ ಮತ್ತೆ ದರ್ಶನ್ ನಡುವಿನ ಸಂಬಂಧ, ಹಾಗೆ ಅಲ್ಲಿ ಏನಾಯಿತು, ಎಷ್ಟು ವ್ಯವಹಾರ ಆಯಿತು, ಯಾರ ನಡುವೆ ಎಷ್ಟು, ಹಾಗೂ ಆ ಸಿನಿಮಾದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ನಡೆದಿದ್ದೇನು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಆ ಸಿನಿಮಾ ಅಂದ್ರೆ ಪ್ರೇಮ ಬರಹ ಸಿನಿಮಾದ ವಿತರಣೆ ಸಂಬಂಧಪಟ್ಟಂತೆ ಅರ್ಜುನ್ ಸರ್ಜಾ ಅವರಿಗೆ ಮಲ್ಲಿಕಾರ್ಜುನ್ 2 ಚೆಕ್ಗಳನ್ನ ನೀಡಿದ್ರು. ಇದೀಗ ಆ 2 ಚೆಕ್ಗಳು ಬೌನ್ಸ್ ಆಗಿದ್ರಿಂದ ಮಲ್ಲಿಕಾರ್ಜುನ್ ಮೇಲಿಗ ಚೆಕ್ ಬೌನ್ಸ್ ಕೇಸ್ ಕೂಡ ಆಗಿರುವಂಥದ್ದು ಸದ್ಯ ಕೋರ್ಟ್ನಿಂದ. ಅದರ ಬಗ್ಗೆ ಆ ಒಂದು ಕೇಸ್ನಿಂದ ಒಂದು ಬೇಲನ್ನ ಕೂಡ ಮಲ್ಲಿಕಾರ್ಜುನ್ ಪಡೆದಿರುವಂಥದ್ದು. ಮತ್ತೆ ದರ್ಶನ್ ಸರ್ ಒಮ್ಮೆ ರಾತ್ರಿ ಕಾಲ್ ಮಾಡಿ ನಮ್ಮ ಸೀನಿಯರ್ ಅರ್ಜುನ್ ಅಂದ್ರೆ ಅವರದ್ದು ಪ್ರೇಮ ಬರಹ ಸಿನಿಮಾ ವಿತರಣೆ ಮಾಡು ಎಂದು ಹೇಳಿದ್ರು. ಆದ್ರೆ ತೂಗ್ದೀಪ್ ಡಿಸ್ಟ್ರಿಬ್ಯೂಷನ್ ಅವರದ್ದೇ ಬ್ಯಾನರ್ ಆಗಿರೋದ್ರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ. ಆ ಟೈಮ್ನಲ್ಲಿ ನಾನು ದಿನಕರ್ ಜೊತೆಗೆ ಲೈಫ್ ಜೊತೆ ಒಂದು ಸೆಲ್ಫಿ ಎಂಬ ಸಿನಿಮಾ ಕೂಡ ಡೈರೆಕ್ಟ್ ಕೂಡ ಆಗಿದ್ದೆ, ಅಂದ್ರೆ ಡೈರೆಕ್ಟ್ ಕೂಡ ಮಾಡ್ತಿದ್ದೆ. ಆ ಸಿನಿಮಾ ಸೆಟ್ನಲ್ಲಿ ನಾನು ಮತ್ತು ಅರ್ಜುನ್ ಸರ್ಜಾ ಅವರ ಜೊತೆ ಮಾತುಕತೆ ಮಾಡಿದೆ. ನೀವೇ ಆ ಸಿನಿಮಾವನ್ನು ವಿತರಣೆ ಮಾಡಬೇಕು ಅಂತ ಹೇಳಿದೆ, ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ಅಂತ ಮಲ್ಲಿಕಾರ್ಜುನ್ ಅವರು ಹೇಳಿರುವಂಥದ್ದು. ಅಂದರೆ ಅರ್ಜುನ್ ಸರ್ಜಾ ಅವರು ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನೀವು ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಆ ಸಿನಿಮಾದ ವಿತರಣೆಯನ್ನು ದುಡ್ಡು ಕೊಟ್ಟು ಮಾಡಿದ್ದಲ್ಲ, ಕಮಿಷನ್ ಆಧಾರದ ಮೇಲೆ ಮಾಡಿದ್ದು. ನಾನು 1 ರೂಪಾಯಿ ಕೂಡ ಅರ್ಜುನ್ ಸರ್ಜಾ ಅವರಿಂದ ಪಡೆದಿರಲಿಲ್ಲ. ನಾನೇ ಎಲ್ಲ ಖರ್ಚು ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡಿದೆ. ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಊರು ಬಿಟ್ಟು ಹೋಗಲು ಪ್ರೇಮ ಬರಹ ಸಿನಿಮಾ ಕಾರಣವಲ್ಲ. ನನ್ನ ವೈಯಕ್ತಿಕ ವಿಚಾರಗಳಿಂದಾಗಿ ಆಗಲೇ ಹೇಳಿದಂತೆ ನಾನು ಊರು ಬಿಡಬೇಕಾಯಿತು ಅಂತ ಮಲ್ಲಿಕಾರ್ಜುನ್ ಅಂದ್ರೆ ಮಲ್ಲಿ ದರ್ಶನ್ ಮಾಜಿ ಮ್ಯಾನೇಜರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಅರ್ಜುನ್ ಸರ್ಜಾ ಅವರಿಗೆ ಅಂದಾಜು 50 ಲಕ್ಷ ರೂಪಾಯಿ ಕೊಡಬೇಕಿತ್ತಂತೆ ಪ್ರೇಮ ಬರಹ ಸಂಬಂಧಿಸಿದಂತೆ, ಆ ಒಂದು ಸಿನಿಮಾಕ್ಕೆ, ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಇದ್ರೂ ಕೂಡ. ಆದರೂ ನಾನು ದೇವರ ಮೇಲೆ ಮತ್ತೆ ಭಾರ ಹಾಕಿ ಏನು ನಡೆಯಿತು ಎಂಬುದನ್ನ ಹೇಳ್ತೇನೆ ಅಂತ ಹೇಳಿರುವವರು. ಆ ಸಿನಿಮಾದ ಕಲೆಕ್ಷನ್ 1.15 ರಿಂದ 1.20 ಕೋಟಿ ರೂಪಾಯಿ ಆಗಿದೆ. ಎಲ್ಲ ನಾನೇ ಖರ್ಚು ಮಾಡಿದ್ರಿಂದ ಅದರ
ಖರ್ಚುಗಳನ್ನೆಲ್ಲ ಕಳೆದು ಅರ್ಜುನ್ ಸರ್ಜಾ ಅವರಿಗೆ ನಾನು ಕೊಡಬೇಕಾದದ್ದು ಅಂದಾಜು 50 ಲಕ್ಷ ರೂಪಾಯಿ. ನಾನಿನ್ನು ಅವರಿಗೆ ಫುಲ್ ಸಪ್ಲಿಮೆಂಟ್ ಮಾಡಿರಲಿಲ್ಲ, ಯಾಕಂತಂದರೆ ಸಿನಿಮಾ ಆಗ ಇನ್ನು ಚಿತ್ರಮಂದಿರದಲ್ಲೇ ಇತ್ತು, ರಿಲೀಸ್ ಆಗಿ 5-6 ವಾರ ಏನೋ ಆಗಿತ್ತು. ಧ್ರುವ ಸರ್ಜಾ ಮತ್ತೆ ಅರ್ಜುನ್ ಸರ್ಜಾ ಅವರಿಗೆ ಲೆಕ್ಕವನ್ನ ಕೊಟ್ಟಿದ್ದೆ. ಆದರೆ ನನ್ನ ಡಿಸ್ಟ್ರಿಬ್ಯೂಷನ್ ಅಕೌಂಟ್ಸ್ನ ಒಬ್ಬರು ನೋಡ್ಕೊಳ್ತಿದ್ರು, ಅವರೇ ಈ ಎಲ್ಲ ಲೆಕ್ಕವನ್ನ ರೆಡಿ ಮಾಡಿ ಕೊಟ್ಟಿದ್ರು. ನನಗೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಹೇಳಿದ್ರು, ನಾನು ನನ್ನ ಟೆನ್ಷನ್ನಲ್ಲಿ ಮಾಡೋದಕ್ಕೆ ಆಗಿರಲಿಲ್ಲ. ಈ ಏನು ಅಕೌಂಟ್ ಶೀಟನ್ನೇ ತೆಗೆದುಕೊಂಡು ಹೋಗಿ ನಾನು ಅರ್ಜುನ್ ಸರ್ಜಾ ಅವರಿಗೆ ನೀಡಿದ್ದೆ. ಅವರು 2 ದಿನ ಆದಮೇಲೆ ನನ್ನನ್ನು ಕರೆದ್ರು. ಅಲ್ಲಿ ಧ್ರುವ ಸರ್ಜಾ ಕೂಡ ಇದ್ದರು. ನಾನು ಕೊಟ್ಟಿದ್ದ ಶೀಟ್ ಮೇಲೆ ಪೆನ್ಸಿಲಲ್ಲಿ ಕೆಲವು ಕಡೆ ಮಾರ್ಕ್ ಮಾಡಿದರು. ಕೆಲವೊಂದು ಕಡೆ ಏನೋ ಮಾರ್ಕ್ ಮಾಡಿದ್ದಂತಹ ಜಾಗದಲ್ಲಿ ಕೆಲವೊಂದಿಷ್ಟು ಕಡೆ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು. ಎಲ್ಲ ಸೇರಿಸಿದ್ರೆ ಅಂದಾಜು 1 ಲಕ್ಷ ರೂಪಾಯಿ ವ್ಯತ್ಯಾಸ ಆಗ್ತಾ ಇತ್ತು. ಅದನ್ನು ನಾನು ಗೌರವಿಸಬೇಕಿತ್ತು. ಅದು ನನ್ನ ಕಡೆಯಿಂದ ಆದಂತಹ ಮಿಸ್ಟೇಕ್ ಆಗಿತ್ತು. ನಾನು ಕ್ರಾಸ್ ಚೆಕ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ. ಈ ವಿಚಾರವನ್ನು ನಾನು ದರ್ಶನ್ ಅವರಿಗೆ ಹೇಳ್ತೇನೆ ಅಂತ ನನ್ನ ಮುಂದೆನೇ ಏನು ಅರ್ಜುನ್ ಸರ್ಜಾ ಅವರು ಹೇಳಿದ್ರು. ಹಾಗಾಗಿ ನೀವು ಹೇಳಿ ನನ್ನೇನು ಪರವಾಗಿಲ್ಲ, ನನಗೆ ಇದರಲ್ಲಿ ಬೇರೆ ಏನೋ ಕಾಣ್ತಿದೆ ಅಂತ ಅನ್ನಿಸ್ತು, ಹಾಗಾಗಿ ಹೇಳಿ ಅಂತ ಹೇಳಿದೆ ಅಂತ ಅವರು ಮಲ್ಲಿ ಹೇಳಿರುವಂಥದ್ದು. ಈ ಕ್ಷಣಕ್ಕೆ ನನ್ನ ಬಳಿ ದುಡ್ಡು ಇರಲಿಲ್ಲ. ಅಂದರೆ ಅರ್ಜುನ್ ಸರ್ಜಾ ಅವರಿಗೆ ನಾನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದೆ, ಆದರೆ ಅವರು ಕನ್ವಿನ್ಸ್ ಆಗಲಿಲ್ಲ. ಎಲ್ಲ ದುಡ್ಡನ್ನು ಒಂದೇ ಬಾರಿ ಕೊಡಿ, ನೀವು ಸ್ವಲ್ಪ ಈ ಥರ ಮಾಡಬೇಡಿ, ತುಂಬಾ ಮಿಸ್ಟೇಕ್ ಆಗಿದೆ, ಹಾಗಾಗಿ ನೀವು ಎಲ್ಲವನ್ನ ಒಂದೇ ಬಾರಿ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಆ ಸಮಯದಲ್ಲಿ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ. ಇದರಲ್ಲಿ ದರ್ಶನ್ ಸರ್ನ ನಾವು ವಿಚಾರಿಸ್ತೀವಿ, ಮಾತನಾಡಿಸ್ತೀವಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ಅವರಿಬ್ಬರ ನಡುವೆ, ಧ್ರುವ ಸರ್ಜಾ ನಡುವೆ ಹಾಗೂ ದರ್ಶನ್ ಸರ್ ನಡುವೆ, ಹಾಗೇನೆ ಅರ್ಜುನ್ ಸರ್ಜಾ ಸರ್ ನಡುವೆ ಏನಾಗಿದೆ ನನಗೂ ಗೊತ್ತಿಲ್ಲ. ಅದಾದ ನಂತರ ನಾನು ಊರು ಬಿಟ್ಟು ಹೋದೆ. ಅದಾದ ನಂತರ ಇವರು ಮನಸ್ತಾಪ ಆಗಿದೋ ಏನಾಗಿದೋ ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಎಲ್ಲ ಆಗಿದ್ರೂ ಕೂಡ ಅಲ್ಲಿ ನನ್ನ ಮಿಸ್ಟೇಕ್ ಇತ್ತು, ನಾನು ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಮಾಡಿರಲಿಲ್ಲ, ಹಾಗಾಗಿ ಅಲ್ಲಿ ನನ್ನ ತಪ್ಪಿದ್ದಿದ್ದು ನಿಜ. ಅದಾದ್ಮೇಲೆ ಇವರ ನಡುವೆ ಏನಾಗಿದೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಆಗಲೇ ಹೇಳಿದಂತೆ ಒಂದು ಪ್ರೇಮ ಬರಹ ಸಿನಿಮಾದಲ್ಲಿ ಇರುವಂತಹ ಸಾಂಗ್ನಲ್ಲಿ ದರ್ಶನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಅದಕ್ಕೆ ಯಾವುದೇ ಕೂಡ ಚಾರ್ಜಸ್ ನೀಡಿರಲಿಲ್ಲ. ಎಲ್ಲವೂ ಕೂಡ ಆಗ ಸಂಬಂಧ ಚೆನ್ನಾಗಿತ್ತು. ಆ ಸಂದರ್ಭದಲ್ಲಿ ಧ್ರುವ ಸರ್ಜಾ ಹಾಗೆ ಅರ್ಜುನ್ ಸರ್ಜಾ ಮತ್ತೆ ದರ್ಶನ್ ಸರ್ ಎಲ್ಲರೂ ಕೂಡ ಒಂದೇ ಬಾರಿಗೆ ಒಂದು ಸಾಂಗ್ನಲ್ಲಿ ಸಾಕಷ್ಟು ಹುಮ್ಮಸ್ಸಿನಿಂದ, ಸಾಕಷ್ಟು ಸಂಬಂಧದಿಂದ, ಒಳ್ಳೆ ಸ್ನೇಹಿತರಿಂದ ಆ ಸಂದರ್ಭದಲ್ಲಿ ಇದ್ರು. ಅದಾದ ನಂತರ ಈ ತರ ಒಂದು ಬೆಳವಣಿಗೆ ಆಗಿದೆ ಅನ್ನೋದಕ್ಕೆ ನಾನು ತುಂಬಾನೇ ಶಾಕ್ನಲ್ಲಿದ್ದೀನಿ. ಯಾಕಂತಂದ್ರೆ ತುಂಬಾನೇ ಆಪತ್ ಬಾಂಧವರಾಗಿದ್ರು ಆ ಸಮಯದಲ್ಲಿ, ಮತ್ತೆ ತುಂಬಾನೇ ಗೌರವದಿಂದ ನೋಡ್ಕೊಳ್ತಾ ಇದ್ರು ನನ್ನನ್ನು ಕೂಡ. ಆ ಸಂದರ್ಭದಲ್ಲಿ ಆದಂತಹ ಮಿಸ್ಟೇಕ್ಗೆ ನಾನು ಕ್ಷಮೆ ಕೇಳ್ತೀನಿ. ಅದಾದ ನಂತರ ದರ್ಶನ್ ಸರ್ ಹೊರಗೆ ಬಂದೇ ಬರಬೇಕು. ಅದಾದ ನಂತರ ಎಲ್ಲವೂ ಕೂಡ ಸರಿಯಾಗಿ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ ಅಂತ ಮಲ್ಲಿಕಾರ್ಜುನ್ ಅಂದರೆ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ಹೇಳಿರುವಂಥದ್ದು. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.